ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಶೇಖರ್ ದಾವಣಗೆರೆ. ಏನಪ್ಪ ಅಂತಂದರೆ ಇವತ್ತು ಬೆಂಗಳೂರು ಮತ್ತು ರಾಜಸ್ಥಾನ್ ನಡುವೆ ಅದ್ದೂರಿಯಾಗಿ ಮ್ಯಾಚ್ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇದುವರೆಗೂ 3 ಮ್ಯಾಚ್ ಆಡಿರ್ತಕ್ಕಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಒಂದು ಮ್ಯಾಚ್ ಕೂಡ ಗೆಲ್ಲೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ನೀವು ನೋಡ್ಬೋದು, ಪ್ರತಿ ಸರಿನೂ ಮ್ಯಾಚ್ ಆಡಬೇಕಾದಾಗ ಟಾಸನ್ನು ಫಸ್ಟ್ ಆಫ್ ಆಲ್ RCB ಸೋಲ್ತಾನೆ ಬಂದಿದೆ. ಟಾಸ್ ಸೋಲ್ತು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಎಲ್ಲ RCB ಏನಂದರೆ ಬೆಂಗಳೂರು ಪಿಚ್ ನೋಡ್ತಿದ್ದೀರಲ್ಲ, ಈಗ ಒಂದು ಸಾರಿ ಏರಿದ್ರೆ ಜಾಸ್ತಿ ಏರೋಗುತ್ತೆ, ಉಳಿದ್ರೆ ಪಾತಾಳಕ್ಕೆ ಇಳಿದ್ಬಿಡುತ್ತೆ. ಅದೇ ಒಂದು ದೊಡ್ಡ ರೀಸನ್ ಆಗಿರಬೇಕು. ಯಾಕಂದರೆ RCB ಎಲ್ಲರೂ ಬೆಂಗಳೂರು ಪಿಚ್ ಅಂದ ತಕ್ಷಣ 200 ಸ್ಕೋರು 300 ಸ್ಕೋರು 250 ಸ್ಕೋರ್ ಅಂತಂದು ಹೊಡಿಯೋಕೆ ಹೋಗ್ತಾರೆ. ಆದರೆ ಪಿಚ್ ಕಂಡೀಷನ್ನೇ ಚೇಂಜ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ಸರಿ RCB ಕೂಡ ಎಷ್ಟು ಸ್ಟಾರ್ಟ್ ಮಾಡೋಕ್ಕೆ ಹೋದರೂ ಕೂಡ ಬೆಂಗಳೂರಿನಲ್ಲಿ ಹೈ ಸ್ಕೋರಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಇವತ್ತಿನ ಮ್ಯಾಚ್ನಲ್ಲಿ RCB ಫಸ್ಟ್ ಬ್ಯಾಟಿಂಗ್ ತೊಗೊಳುತ್ತಾ ಚೇಸಿಂಗ್ ಮಾಡುತ್ತಾ ಅನ್ನೋದೇ ದೊಡ್ಡ ಪ್ರಶ್ನೆ. RCB ಏನಾದರೂ ಟಾಸ್ ಗೆದ್ದರೆ ಖಂಡಿತವಾಗ್ಲೂ ಚೇಸಿಂಗ್ ಮಾಡಿ ಈ ಮ್ಯಾಚ್ನ RCB ಖಂಡಿತ ಗೆದ್ದೇ ಗೆಲ್ಲುತ್ತೆ. ಅದೇ ರೀತಿಯಾಗಿ ರಾಜಸ್ಥಾನ್ ನೋಡೋದಾದರೆ ಸತತ ಸೋಲಿಂದ ವೈಫಲ್ಯದಿಂದ ಕಂಗೆಟ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಒಂದು ಸತತವಾಗಿ 3 ಮ್ಯಾಚ್ ಕಂಟಿನ್ಯೂ ಆಗಿ ಸೋತಿದೆ. ಹಾಗೂ ಸಂಜು ಸ್ಯಾಮ್ಸನ್ ಇಂಜುರಿಯಿಂದ ಹೊರಗಡೆ ಬೇರೆ ಉಳಿದಿದ್ದಾರೆ. ಇನ್ನು ಜಸ್ಟ್ ಅಂದರೆ ಸುಮಾರು ಕೊನೆ ಓವರ್ ತನಕ ಬಂದುಬಿಟ್ಟು ಮ್ಯಾಚು ಸೂಪರ್ ಓವರಲ್ಲಿ ಸೋತಿದೆ, 2 ರನ್ನಿಂದ ಸೋತಿದೆ. ಹಾಗಾಗಿ ರಾಜಸ್ಥಾನಿಗೆ ಕೂಡ ಈ ಗೆಲುವು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿಯಾಗಿ ಬೆಂಗಳೂರಿಗೆ ಕೂಡ ಈ ಬಾರಿ ಇವತ್ತಿನ ಮ್ಯಾಚು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಒಂದು ತವರ್ನಲ್ಲಿ ಮರ್ಯಾದೆ ಓಡಿಸ್ಕೊಳ್ಳೋಂಥದ್ದು, ಇನ್ನು ಒಂದು ಬೆಂಗಳೂರು ಆಲ್ರೆಡಿ ಸ್ಟ್ರಾಂಗ್ ಆಗಿದೆ ಟೀಮ್. ಪ್ರತಿ ಸಾರಿ ವರ್ಷಗಳಿಗೂ ನೋಡಿದ್ರೆ ಈ ಸಾರಿ RCB ಅದ್ಭುತ ಪರ್ಫಾರ್ಮೆನ್ಸ್ ನೀಡ್ತಾನೆ ಬಂದಿದೆ. ಒಬ್ರಿಗಿನ ಒಬ್ಬರು ಕೊಹ್ಲಿ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಪತಿದಾರ್ ಆಗಿರ್ಬೋದು, ಪಡಿಕಲ್ ಆಗಿರ್ಬೋದು, ಯಾರನ್ನು ತಗೊಂಡ್ರು ಅದ್ಭುತ ಬ್ಯಾಟಿಂಗ್ ನಡೀತಿದ್ದಾರೆ. ಇನ್ನು ಬಾಲಿಂಗ್ ವಿಷಯದಲ್ಲಿ ಬಂದುಬಿಟ್ರೆ ಈ ಸಾರಿ ಇರ್ತಕ್ಕಂತಹ ಡೆಪ್ತ್ ಬಾಲಿಂಗ್ RCBಯಲ್ಲಿ 18 ವರ್ಷದಲ್ಲಿ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು. ಭುವನೇಶ್ವರ್ ಮತ್ತು ಹೇಜಲ್ವುಡ್ ಹಾಕೋ ಬಾಲ್ಗಳು ಡೆಪ್ತ್ ಓವರ್ನಲ್ಲಿ ಯಾರು ಮುಟ್ಟೋಕ್ಕೂ ಆಗ್ತಿಲ್ಲ. ಯಾರ ಕರೋಲೆ ಬುಲೆಟ್ ಬಂದಂಗೆ ಬರ್ತಾಯಿದೆ. ದೇಶ್ ದಯಾಳ್ ಆಗಿರ್ಬೋದು, ಎಲ್ಲರೂ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಇನ್ನು ರಾಜಸ್ಥಾನದಲ್ಲಿ ನೋಡೋದಾದರೆ ಜೈಸ್ವಾಲು ಸ್ಟಾರ್ಟಿಂಗ್ ಫೇಸ್ ಮಾಡೋಕ್ಕೆ ಹೋದರೆ ಇನ್ನೊಂದು ಜೊತೆಗೆ ಬರ್ತಾರೆ. ಇನ್ನು 14 ವರ್ಷದ ಹುಡುಗ ಲಾಸ್ಟ್ ಮ್ಯಾಚಲ್ಲಿ ಇನ್ನೇನು ಅವರು 2018 ಮೊದಲನೇ ಮ್ಯಾಚ್ ಆಡಿದ್ದಾರೆ. ಆದರೂ ಅದ್ಭುತ ಬ್ಯಾಟಿಂಗ್ ಮಾಡಿ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲೇ ಒಂದು ಹೆಸರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ತರಹದ ಭಯ ಇಲ್ಲದೆ ಅದ್ಭುತ ಮ್ಯಾಚ್ ಆಡಿ ಒಂದು ಒಳ್ಳೆ ಸ್ಟಾರ್ಟ್ನ ಕಂಡುಕೊಂಡಿದ್ದಾರೆ. ಇನ್ನು ಇವತ್ತಿನ ಮ್ಯಾಚು ನನ್ನ ಪ್ರೊಡಿಕ್ಷನ್ ಹೇಳೋದಾದರೆ RCB ಟಾಸ್ ಗೆದ್ಬಿಟ್ಟು ಚೇಸಿಂಗ್ ಮಾಡ್ತಾರೆ. ಅದೇ ರೀತಿಯಾಗಿ ಚೇಸಿಂಗ್ ಮಾಡಿ ರಾಜಸ್ಥಾನ್ ಎಷ್ಟೇ ಟಾರ್ಗೆಟ್ ಕೊಟ್ಟರು ಈ ಚೇಸ್ನ ಮಾಡಿ RCB ಬೆಂಗಳೂರಿನಲ್ಲಿ ಮೊದಲನೇ ತವರನ್ನ ಜಯ ಸಾಧಿಸ್ತಾರೆ ಅಂತಲೇ ಹೇಳ್ಬೋದು.